ಎಷ್ಟೇ ದುಡಿದರೂ ಕೈಯಲ್ಲಿ ದುಡ್ಡು ನಿಲ್ಲುತ್ತಿಲ್ಲವೇ? ಮದುವೆ ವಿಳಂಬ ಆಗ್ತಾ ಇದೆಯೇ? ಇಲ್ಲ ಮದುವೆ ಅರ್ಧಕ್ಕೆ ನಿಲ್ಲುತ್ತಿದೆಯೇ? ಆವಾಗವಾಗ ಆಸ್ಪತ್ರೆಗೆ ಹೋಗುವಂತಹ ಕಾಯಿಲೆಗಳು ಆರೋಗ್ಯದಲ್ಲಿ ಏರುಪೇರು ಆಗ್ತಿದೆಯೇ? ಹೀಗಿದ್ದರೆ ನಿಮಗೆ ಗುರುಗ್ರಹದ ದೋಷವಿದ್ದರೆ. ಸ್ನೇಹಿತರೆ, RV ನೇಮ್ರ ವಾಸ್ತು ಚಾನಲ್ಗೆ ಸ್ವಾಗತ. ಎಲ್ರಿಗೂ ನಮಸ್ಕಾರ. ಸ್ನೇಹಿತರೆ, ಇವತ್ತಿನ ದಿನ ಗುರುಗ್ರಹದ ಬಗ್ಗೆ ತಿಳಿದುಕೊಳ್ಳೋಣ. ಸ್ನೇಹಿತರೆ, ನಮ್ಮ ನ್ಯೂಮರಾಲಜಿಲಿ 3, 12, 21 ಮತ್ತು 30 ಈ ಡೇಟ್ ಆಫ್ ಬರ್ತ್ನಲ್ಲಿ ಯಾರ್ಯಾರು ಜನಿಸಿರ್ತಾರೆ ಅವರಿಗೆಲ್ಲ ಗುರು ಅಧಿಪತಿಯಾಗಿರ್ತಾನೆ. ಸ್ನೇಹಿತರೆ, ಯಾರಿಗೆ ಗುರು ದೋಷವಿರುತ್ತದೆ, ಇಲ್ಲ ಗುರುವಿನ ಅನುಗ್ರಹ ಕಡಿಮೆ ಇರುತ್ತದೆ, ಗುರುಗ್ರಹದ ಆಶೀರ್ವಾದ ಕಡಿಮೆ ಇರ್ತದೆಯೋ ಅವರಿಗೆ ಜೀವನದಲ್ಲಿ ಮದುವೆ ವಿಳಂಬ ಆಗುವಂಥದ್ದು, ಓದಿನಲ್ಲಿ ಆಸಕ್ತಿ ಕಡಿಮೆ ಆಗುವಂಥದ್ದು, ಇಲ್ಲ ಮಕ್ಕಳು ಮಾತನ್ನು ಕೇಳದಂಥ ಸ್ಥಿತಿ ಇರುವುದು, ಎಷ್ಟೇ ದುಡಿದರೂ ಕೈಯಲ್ಲಿ ದುಡ್ಡು ನಿಲ್ತಾ ಇಲ್ಲ, ಮನೆಯಲ್ಲಿ ಯಾವುದೇ ಒಂದು ಒಳ್ಳೆಯ ಕೆಲಸಗಳು ಆಗ್ತಾಯಿಲ್ಲ, ನೀವೊಂದು ಮನೆ ಕಟ್ಟಬೇಕು, ಮದುವೆ ಆಗಬೇಕು, ಮಕ್ಕಳಾಗಬೇಕು, ಯಾವುದೇ ರೀತಿ ಒಂದು ಒಳ್ಳೆಯ ಶುಭ ಕಾರ್ಯಗಳು ನಡಿಬೇಕು ಅಂದರೆ ಸ್ನೇಹಿತರೆ ಅದಕ್ಕೆ ಮೇಯ್ನು ಗುರುವಿನ ಅನುಗ್ರಹ, ಗುರುವಿನ ಆಶೀರ್ವಾದ ಇರಬೇಕು. ನಮ್ಮ ಜಾತಕದಲ್ಲಿ ಗುರುಬಲ ಅನ್ನೋದು ಇರಬೇಕಾಗುತ್ತೆ ಸ್ನೇಹಿತರೆ. ಸೊ ಗುರುವಿನ ಆಶೀರ್ವಾದ, ಗುರುಬಲ ಅನ್ನೋದು, ಗುರುವಿನ ಆಶೀರ್ವಾದ ಇಲ್ಲ ಅಂದಾಗ ಮನೆಯಲ್ಲಿ ಯಾವುದೇ ಒಳ್ಳೆಯ ಕೆಲಸ ಕಾರ್ಯಗಳು ನಡೆಯುವುದಿಲ್ಲ, ಮದುವೆಗಳು ವಿಳಂಬ ಆಗ್ತಾ ಇರ್ತದೆ, ಇಲ್ಲ ಮದುವೆ ಎಂಗೇಜ್ಮೆಂಟ್ ಆಗಿರುತ್ತೆ, ಮದುವೆ ಮುಗಿದು ಬೀಳ್ತದೆ, ಮದುವೆ ಆಗಿರ್ತದೆ, ಎಷ್ಟೇ ದಿನಗಳಾದರೂ ಮಕ್ಕಳಾಗುವುದಿಲ್ಲ, ಮಕ್ಕಳು ಮನೆಯಲ್ಲಿ ಓದುವಂಥ ಮಕ್ಕಳಿದ್ದರೆ ಅವರಿಗೆ ವಿದ್ಯಾಭ್ಯಾಸದ ಕಡೆ ಚೆನ್ನಾಗಿ ಓದ್ತಾ ಇರ್ತಾರೆ, ಆ ಗುರುವಿನ ಆಶೀರ್ವಾದ ಕಡಿಮೆ ಆಗ್ತಾಯಿದೆ ಅಂದಾಗ ಸೊ ಓದುವುದರಲ್ಲಿ ಗಮನ ಕಡಿಮೆ ಆಗ್ತದೆ, ಇಂಟ್ರೆಸ್ಟ್ ಕಡಿಮೆ ಆಗ್ತದೆ. ನಾವು ಎಷ್ಟೇ ದಿನನಿತ್ಯ ದುಡಿದ್ರೂ ಅದು ದುಡಿಮೆ ಆಗ್ತಾ ಇರ್ತದೆ, ಸಂಬಳ ಬರ್ತಾ ಇರ್ತದೆ, ಕೈಯಲ್ಲಿ ದುಡ್ಡು ನಿಲ್ತಾ ಇರಲ್ಲ, ಆರೋಗ್ಯದಲ್ಲಿ ಏರುಪೇರು ಆಗ್ತಾ ಇರುತ್ತೆ, ಆರೋಗ್ಯ ಕೆಡ್ತಾ ಇರುತ್ತೆ, ಎಷ್ಟೋ ದಿವಸ ಮನೆಗಳು ಕಟ್ಟಬೇಕು ಅಂತ ಆಸೆ ಇರುತ್ತೆ, ಕೈಗೂಡ್ತಾ ಇರಲ್ಲ. ಈ ಥರ ತುಂಬ ಸಮಸ್ಯೆಗಳು ನಮ್ಮ ಜೀವನದಲ್ಲಿ ನಡೀತಾ ಇದೆ ಅಂದರೆ ಅದಕ್ಕೆ ಗುರುವಿನ ದೋಷ ಕಾರಣ ಆಗಿರುತ್ತೆ, ಗುರುಗ್ರಹದ ಅನುಗ್ರಹ ಇರುವುದಿಲ್ಲ. ಸ್ನೇಹಿತರೆ, ಇಂಥ ಸಂದರ್ಭದಲ್ಲಿ ಏನು ಮಾಡಬೇಕು ಅಂದರೆ ಗುರುವಿನ ಆಶೀರ್ವಾದ ತೆಗೆದುಕೊಳ್ಳುವಂಥದ್ದು ತುಂಬ ಉಪಯುಕ್ತ ಆಗಿರುತ್ತದೆ. ಸ್ನೇಹಿತರೆ, ನಾವು ಹೇಳಿದಂಥ ಯಾವುದಾದ್ರೂ ಲಕ್ಷಣಗಳು ನಿಮ್ಮ ಜೀವನದಲ್ಲಿ ಕಂಡು ಬರ್ತಾ ಇದ್ದರೆ ದಯವಿಟ್ಟು ನೀವು ಗುರುವಿನ ಅನುಗ್ರಹವನ್ನು ತೆಗೆದುಕೊಳ್ಳಿ. ಅದಕ್ಕೆ ನಾವು ಹೇಳುವಂಥ ಕೆಲವು ರೆಮಿಡೀಸ್ಗಳನ್ನ ನೀವೇ ಮನೆಯಲ್ಲಿ ಮಾಡುವುದರಿಂದ ತುಂಬ ಉಪಯುಕ್ತ ಆಗ್ತದೆ ಸ್ನೇಹಿತರೆ. ಅದಕ್ಕೆ ಏನಪ್ಪ ಮಾಡಬೇಕು ಅಂದರೆ ಗುರುವಾರದ ದಿನ ಅರಳಿ ಮರಕ್ಕೆ ನೀರನ್ನು ಹಾಕಿ ಬೆಳಿಗ್ಗೆ ಸ್ನಾನವನ್ನು ಮಾಡಿ ಬೆಳಗ್ಗಿನ ಸಮಯದಲ್ಲಿ ಅರಳಿ ಮರಕ್ಕೆ ನೀರನ್ನು ಹಾಕಿ 108 ಪ್ರದಕ್ಷಿಣೆ ಮಾಡುವುದರಿಂದ ಗುರು ದೋಷವಿದ್ದರೆ ಕಡಿಮೆ ಆಗ್ತಾ ಬರ್ತದೆ. ಹಾಗೆ ಗುರುವಾರದ ದಿನ ಕಡಲೆಕಾಳು ಅಥವಾ ಕಡಲೆಬೇಳೆಯನ್ನು ದಾನವಾಗಿ ಕೊಡುವುದರಿಂದಲೂ ಸಹಿತ ಗುರುವಿನ ದೋಷ ಕಡಿಮೆ ಆಗ್ತಾ ಬರುತ್ತೆ. ಮುಖ್ಯವಾಗಿ ಗುರುವಾರದ ದಿನ ಗುರುವಿನ ಮಂತ್ರವಾದಂಥ ಓಂ ಗುರುವೇ ನಮಃ ಅಥವಾ ಓಂ ಭ್ರೂಂ ಬೃಹಸ್ಪತಿಯೇ ನಮಃ ಅಂತ 108 ಬಾರಿ ಗುರು ಮಂತ್ರವನ್ನು ಜಪನ ಮಾಡುವುದರಿಂದಲೂ ಸಹಿತ ಗುರುದೋಷ ಕಡಿಮೆಯಾಗಿ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳು ಯಶಸ್ವಿಯಾಗಿ ನಡೆಯುತ್ತವೆ. ಮದುವೆ ಯಾರಿಗೆ ಆಗ್ತಾ ಇಲ್ಲ, ಮಕ್ಕಳಾಗ್ತಾ ಇಲ್ಲ, ಮನೆ ಕಟ್ಟಬೇಕು ಅನ್ನೋ ಆಸೆ ಇದೆ, ಅವರೆಲ್ಲರಿಗೂ ಗುರುವಿನ ಅನುಗ್ರಹ ಬೇಕೇ ಬೇಕು ಸ್ನೇಹಿತರೆ. ಸೊ ಹಾಗಾಗಿ ಈ ಮಂತ್ರವನ್ನು ಗುರುವಾರ ದಿನ 108 ಬಾರಿ ಜಪ ಮಾಡುವುದರಿಂದ ನಿಮ್ಮ ಎಲ್ಲ ಗುರುದೋಷಗಳು ಮಾಯ ಆಗ್ತವೆ. ಅದಕ್ಕಿಂತ ಹೆಚ್ಚಿನದಾಗಿ ನಿಮ್ಮ ಮನೆಯ ವಾಸ್ತುವಿನಲ್ಲಿ ಈಶಾನ್ಯ ಮೂಲೆಯು ಗುರು ಅಧಿಪತಿಯಾಗಿರುವಂಥ ಮೂಲೆಯಾಗಿರ್ತದೆ. ಸೊ ಸ್ನೇಹಿತರೆ, ಆ ದಿಕ್ಕನ್ನು ಸ್ವಚ್ಛವಾಗಿಟ್ಟುಕೊಳ್ಳುವುದು, ಗುರುವಿನ ಆಶೀರ್ವಾದ ತಗೊಳ್ಬೇಕು ಅಂದರೆ ನಿಮ್ಮ ಮನೆಯ ಈಶಾನ್ಯ ಮೂಲೆಯನ್ನು ಸ್ವಚ್ಛವಾಗಿಟ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತದೆ. ಅಲ್ಲಿ ಕ್ಲೀನ್ ಇಲ್ಲ, ಗಲೀಜಿದೆ ಅನ್ನೋ ಸಂದರ್ಭದಲ್ಲಿ ಅಲ್ಲಿ ಯಾವುದೇ ರೀತಿ ಆ ಮನೆಯಲ್ಲಿ ಒಂದು ಒಳ್ಳೆಯ ಶುಭ ಕಾರ್ಯಗಳು ನಡೀತಾ ಇರಲ್ಲ ಸ್ನೇಹಿತರೆ. ಈಶಾನ್ಯ ಮೂಲೆಯನ್ನು ತುಂಬ ಸ್ವಚ್ಛವಾಗಿ ಇಟ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಗುರುವಿನ ಆಶೀರ್ವಾದ ತಗೊಳ್ಬೇಕು ಅಂದರೆ. ಅಕಸ್ಮಾತ್ ಮದುವೆಯಲ್ಲಿ ಸ್ವಲ್ಪ ವಿಳಂಬ ಆಗ್ತಾಯಿದೆ ಅಂದರೆ ಅಂಥವರು ದಿನ ಸ್ನಾನ ಮಾಡುವಂಥ ಸಮಯದಲ್ಲಿ
ಸ್ವಲ್ಪ ಅರಿಶಿಣದ ಪುಡಿ, ಒಂದು ಚಿಟಿಕೆ ಅರಿಶಿಣದ ಪುಡಿಯನ್ನು ಸ್ನಾನದ ನೀರಿಗೆ ಹಾಕಿ ಸ್ನಾನ ಮಾಡುವುದರಿಂದ ಅವರಿಗೆ ಮದುವೆ ಯೋಗ ಅಥವಾ ಕಂಕಣ ಭಾಗ್ಯ ಕೂಡಿ ಬರುತ್ತೆ ಸ್ನೇಹಿತರೆ. ಇದು ಒಂದು ಒಳ್ಳೆಯ ರೆಮಿಡಿ ಆಗಿರುತ್ತೆ. ಇದನ್ನು ಮಾಡಿ ಸ್ನೇಹಿತರೆ. ನಾನು ಹೇಳಿದಂಥ ಯಾವುದಾದ್ರೂ ಲಕ್ಷಣಗಳು ನಿಮ್ಮ ಜೀವನದಲ್ಲಿ ಕಂಡು ಬಂದರೆ ಈ ಥರ ರೆಮಿಡಿಗಳನ್ನು ಮಾಡಿಕೊಂಡು ಪರಿಹಾರ ಮಾಡಿಕೊಂಡು ಗುರುವಿನ ಅನುಗ್ರಹಕ್ಕೆ ಎಲ್ಲ ಪಾತ್ರರಾಗಿ. ಹಾಗೆ ನಮ್ಮ ಚಾನಲ್ ಯಾರ್ಯಾರು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಲ್ಲಿ ಇರೋರು ನಮ್ಮ RV ನ್ಯೂಮರೋ ವಾಸ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ನ್ಯೂಮರಾಲಜಿ ಮತ್ತು ವಾಸ್ತು ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇರ್ತೀನಿ ಸ್ನೇಹಿತರೆ. ಎಲ್ರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು. ನಮಸ್ತೆ ಸ್ನೇಹಿತರೆ.